ನೀವು ಬಿಳಿಯ ಬಟ್ಟೆ ಹಾಕ್ಕೊಂಬಂದು ಕುಮಾರಣ್ಣನ ಸುತ್ತ ದೇವೇಗೌಡರ ಸುತ್ತ ಸುತ್ತಾಡಿದರೆ ಶಾಸಕರಾಗಕ್ಕಾಗೋದಿಲ್ಲ. ಯಾರು ಜನರ ಮಧ್ಯದಲ್ಲಿದ್ದು ಕೆಲಸ ಮಾಡ್ತೀರಿ ಅವರು ಮಾತ್ರ ಶಾಸಕರಾಗೋದಕ್ಕೆ ಸಾಧ್ಯ. ನೀವು ಭಾಳ ಆದರೆ ಟಿಕೆಟ್ ತಗೊಂಬರ್ಬೋದು, ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಳೆ ಬಟ್ಟೆಯವರು ಹಾಕ್ಕೊಂಡು ಅಂದ್ಕೊಳ್ಳೆ ಓಟ್ ಹಾಕ್ತಾರಂತ ಅಲ್ಲ. ಜನರ ಮಧ್ಯದಲ್ಲಿದ್ದು ಅವರ ಕಷ್ಟ ಸುಖಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಅನುಭವದ ಮಾತನ್ನು ನಾನು ಹೇಳ್ತೀನಿ. ಹನುಮಂತಪ್ಪಣ್ಣ ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಸೋತು ಮನೆ ಸೇರಿಲ್ಲ. ಅವ್ರು ಹೇಳ್ತಾರೆ ಸೋತಿದ್ದೇವೆ, ಸತ್ತಿಲ್ಲ, ಬದುಕಿದ್ದೇವೆ, ಮತ್ತೆ ನಾವು ಗೆಲ್ತೇವೆ ಅನ್ನುವ ಹುಮ್ಮಸ್ಸು ನಮ್ಮಲ್ಲೇ ಹನುಮಂತಪ್ಪಣ್ಣಲ್ಲೇ ಇದೆ. ಅದು ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮಗೆಲ್ಲರಿಗೂ ಕೂಡ ಒಂದು ಮುಜುಗರದ ವಾತಾವರಣ ನಿರ್ಮಾಣ ಆಗಿತ್ತು. ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಕುಮಾರಣ್ಣನವರು ಕೇಂದ್ರಕ್ಕೆ ಹೋದ ಮೇಲೆ ನಮ್ಮ ಕೈ ಕಾಲು ಎಲ್ಲ ತಣ್ಣಗಾಗ್ಬಿಟ್ಟು, ಇನ್ನೆಂಗ ನಮ್ಮ ಪರಿಸ್ಥಿತಿ, ಪಕ್ಷನ ಹೇಗೆ ಕಟ್ಟಬೇಕು. ಹನುಮಂತಪ್ಪಣ್ಣವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು. ನಾವು ಹನುಮಂತಪ್ಪಣ್ಣ ಎಲ್ಲರೂ ಕೂತ ಮಾತಾಡ್ತಿದ್ವಿ. ಹೆಂಗಪ್ಪ ಈಗ ಕುಮಾರಣ್ಣ ಇದ್ದ ಕರ್ಕೊಂಡು ಹೋಗಿ ತಿರುಗಾಡ್ತಿದ್ವಿ, ಈಗ ಹೆಂಗೆ ಮಾಡಬೇಕು, ನಿಖಿಲ್ ಅಣ್ಣ ಬರ್ತಾ ಇಲ್ಲ ಅನ್ನುವ ನೋವು ನಮಗೂ ಕೂಡ ಇತ್ತು ಹಿರಿಯರಿಗೆ. ಆದರೆ ಇವತ್ತು ಅವರು ಒಂದು ದೃಢ ನಿರ್ಧಾರವನ್ನು ಮಾಡಿ, ಯಾಕಂದರೆ ಹನುಮಂತಪ್ಪಣ್ಣ 2 ಸಲ ಸೋತರೆ ನಿಖಿಲ್ ಅಣ್ಣ 3 ಸಲ ಸೋತನ, ಆದರೂ ತನ್ನ ಧೈರ್ಯವನ್ನು ಕಳ್ಕೊಂಡಿಲ್ಲ. ಸೋಲು ಆತನಿಗೆ ದೊಡ್ಡ ಪಾಠವನ್ನು ಕಲಿಸಿದೆ. ಇವತ್ತು ನುರಿತ ರಾಜಕಾರಣಿಯಾಗಿ ನಿಮ್ಮ ಮುಂದೆ ಮಾತನಾಡ್ತಾರೆ ಅವರು. ಆ ಸೋಲಿನ ಅನುಭವ, ಗೆದ್ದಾಗ ನಮಗೇನೂ ಗೊತ್ತಾಗೋದಿಲ್ಲ. ಯಾಕಂದರೆ ನಾನು ಗೆದ್ದೀನಿ, ಸೋತೀನಿ. ಸೋತಾಗ ಅನುಭವ ಜಾಸ್ತಿ ಆಗ್ತದೆ. ಯಾವುದು ಗಟ್ಟಿ ಬೀಜ, ಯಾವುದು ಚೊಳ್ಳು ಬೀಜ ಎಲ್ಲ ಗೊತ್ತಾಗೋದು ಸೋತಾಗ. ಗೆದ್ದಾಗ ಎಲ್ಲರೂ ನಮ್ಮ ವಿರುದ್ಧ ಮಾಡಿದವ್ರು ಮೊದಲು ಬಂದು ಹಾರ ಹಾಕಿರ್ತಾರೆ ನಮಗೆ. ಇದು ರಾಜಕೀಯದಲ್ಲಿ ನಾವು ಅನುಭವಿಸಿದ್ದೀವಿ. ಸುತ್ತರಿದಿರೋರು ಅವರೇ. ನಮಗೊಂದು ಓಟ್ ಹಾಕಿರೋದೆಲ್ಲ ನಮ್ಮ ಸುತ್ತರಿದು ಬಂದು ನಿಂತುಬಿಟ್ಟಿರ್ತಾರೆ. ಆಗಲೇ ಓಟ್ ಹಾಕಿದ ಪುಣ್ಯಾತ್ಮರು ಊರಾಗಿರ್ತಾರೆ, ಇವರು ನಮ್ಮ ಸ್ಥಿತಿಗೆ ಬಂದು ನಿಂತು ಬಿಡ್ತಾರೆ. ಇವುಗಳನ್ನು ನೋಡಿದ್ದೀವಿ. ಆದರೆ ಇವತ್ತು ನೀವೇನಿಲ್ಲಿ ಬಂದಿದ್ದೀರಲ್ಲ, ಇವೆಲ್ಲ ಗಟ್ಟಿ ಬೀಜಗಳು. ಇವತ್ತು ನೀವಿಲ್ಲಿ ಬಂದಿರೋರೆಲ್ಲ ಪಕ್ಷದ ಗಟ್ಟಿ ಬೀಜಗಳು. ನಿಮ್ಮಿಂದ ಮಾತ್ರ ಗೆಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಇದನ್ನು ನಾವೆಲ್ಲ ಅನುಭವಿಸಿದ್ದೀವಿ. ಯಾರು ಇಲ್ಲಿ ಬಂದು ಅಧಿಕಾರವನ್ನು ಅನುಭವಿಸಿ ಎಲ್ಲವನ್ನ ನೋಡಿ ನಮ್ಮನ್ನು ಬಿಟ್ಟು ಹೋಗಿದ್ದಾರಲ್ಲ, ಸಿದ್ದರಾಮಯ್ಯನ ಯಾದಿಯಾಗಿ ಎಷ್ಟು ಮಂದಿ ಹೋಗ್ಯಾರ ಅಂದರೆ, ವಿಧಾನಸೌಧದ ಮುಂದೆ ಕುಂತದ್ರಾಗ ಆ ಕಡೆಯವರು ನಮ್ಮವರ, ಈ ಕಡೆಯವರು ನಮ್ಮವರ. ಮುಂದಿನ ಚೇರ್ನಾಗ ಬೊಮ್ಮಾಯಿ ಇದ್ದ ನಮ್ಮತ, ಈ ಕಡೆ ಸಿದ್ದರಾಮಯ್ಯ ಕುಂತಿದ್ದ ಆತ ನಮ್ಮತ. ಎಲ್ಲರೂ ನಮ್ಮ ದೇವೇಗೌಡರ ಗರಡಿಯಲ್ಲಿ ತಯಾರಾದ ಪೈಲ್ವಾನುಗಳು ಇವು. ನಮ್ದು ಹೆಂಗೆ ಅಂದರೆ, ದೇವೇಗೌಡರು ಯಾರು ಬಂದರು, ಯಾರು ನಾನು ಓದೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಗೌಡರು. ಇನ್ನೊಬ್ಬವನ್ನ ತಯಾರು ಮಾಡುವ ಶಕ್ತಿ ಇದೆ. ಅದೊಂದು ಫ್ಯಾಕ್ಟ್ರಿ. ಅದು ತಯಾರು ಮಾಡಿ ಡೆಪ್ಯೂಟ್ ಮಾಡ್ತೀವಿ ನಾವು, ಹೋಗಿರೋ ಅಲ್ಲಿ ಹೋಗಿ ಆಗ್ರಿ ಅಂತ. ಅವರಿಗೆ ಕಾಂಗ್ರೆಸ್ನವ್ರ ತಕ್ಕ ಇಲ್ಲ ಲೀಡ್ರು. ನಮ್ಮ ಲೀಡರ್ಗಳನ್ನು ತಗೊಂಡೋಗಿ ಅವ್ರಿಗೆ ಮತ್ತೆ ಅಧಿಕಾರಗಳನ್ನು ಕೊಟ್ಟಿರೋ ಉದಾಹರಣೆ. ಕಾಂಗ್ರೆಸ್ನಾಗ ಇದ್ರೆ ಯಾಕೆ ಕರ್ಕೊಂಡು ಹೋಗ್ಬೇಕು ಇವರು? ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ನನಗೂ ಕರೆದ್ರು ಭಾಳ ಸಲ, ನನ್ನೂ ಕರೆದಿದ್ದರು. ಆದರೆ ಪಕ್ಷ ನಿಷ್ಠೆ, ಆತ್ಮಗೌರವ ಅನ್ನೋದು ಭಾಳ ದೊಡ್ಡದಿರ್ತೈತೆ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದು ಒಂದು ಚಿಹ್ನೆಯ ಮೇಲೆ. ನಾವು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ತಾಯಿಗೆ ದ್ರೋಹ ಮಾಡಿದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲೇ ಇವತ್ತು ನಾನು ಗೆದ್ದೆ, ಮತ್ತೆ ಸೋತೆ, ಮತ್ತೆ ಗೆದ್ದೆ. ನಾನು ಹೋಗಿ ದೇವೇಗೌಡರನ್ನು ಕೇಳಲಿಲ್ಲ, ಕುಮಾರಣ್ಣನೂ ಕೇಳಲಿಲ್ಲ ನನ್ನ ಮಂತ್ರಿ ಮಾಡ್ರಿ ಅಂತ. ಅವರು ನನ್ನ ಪ್ರಾಮಾಣಿಕತೆಗೆ ಕೊಟ್ಟರು ಅಂತ ನಾನು ಭಾವಿಸ್ತೇನೆ. ನನ್ನನ್ನು ಕರೆದು ಮಂತ್ರಿ ಮಾಡಿದರು ಅವರು. ನಾನು ಕೂಡ ಹನುಮಂತಪ್ಪಣ್ಣ ಹೇಳಿದೆ, ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನನ್ನ ರಾಜಕೀಯ ಬದುಕನ್ನು ಕಟ್ಟಿದ್ದೀನಿ. ನಾನು ಕೂಡ ಮಂಡಲದ ಪ್ರಧಾನನಾಗಿ ನನ್ನ ರಾಜಕೀಯನ ಪ್ರಾರಂಭ ಮಾಡಿದ್ದೀನಿ. ಮಂಡಲಕ್ಕೆ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತೇನೆ, ನಾನು ಮಂಡಲ ಪ್ರಧಾನ ಆದೆ, MLA ಆದೆ, ಮಂತ್ರಿನೂ ಆದೆ. ಆದರೆ ಮಂತ್ರಿಗಿಂತ ನಾನು ಮಂಡಲದ ಪ್ರಧಾನ ಆದಾಗ ಭಾಳ ಪವರ್ಫುಲ್ ಇದ್ದೆ. ಮಂತ್ರಿಯಾಗಿಯೂ ನಾನು ಅಷ್ಟು ಪವರ್ಫುಲ್ ಇರಲಿಲ್ಲ. ಅಷ್ಟು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಮಗೆ ಕೊಟ್ಟಿದ್ದರು.
ಹೆಗಡೆ ಅವರು, ನಜೀರ್ ಸಾಬ್ರು. ಹೆಗಡೆ ಅಧಿಕಾರದ ವಿಕೇಂದ್ರೀಕರಣದ ತಂದೆಯಾದರೆ ನಜೀರ್ ಸಾಬ್ ತಾಯಿ ಅಂತ ನಾವು ಭಾವಿಸ್ತೇವೆ. ನೀವೆಲ್ಲ ನೀರ್ ಸಾಬ್ ಅಂತ ಕರಿತಿದ್ದೀವಿ ನಾವು ಅವ್ರಿಗೆ. ಈ ಬೋರ್ಗಳನ್ನು ಒಡೆಯೋದಕ್ಕೆ ಮೊದಲು ಪ್ರಾರಂಭ ಮಾಡಿದವರು ನಜೀರ್ ಸಾಬ್ರು. ಗುಣ ಆಗ್ತಾನ ಅವ್ರ ಜೊತೆಗಿದ್ದ ತಾತ. ಹಾಗಾಗಿ ನಾನು ಮಂಡಲದ ಪ್ರಧಾನಾಗಿ ಮಂತ್ರಿಗಿಂತ ಪವರ್ಫುಲ್ ಇದ್ದೆ. ನಾನು ಅಷ್ಟು ಅಧಿಕಾರ ನಮ್ಮ ಕೈಯಲ್ಲಿತ್ತವತ್ತು. ನಾವು ಮೀಟಿಂಗ್ ಒಳಗೆ ಹೋದ್ರೆ ಹೊರಗೆ ಕೈ ಮುಗ್ಕೊಂಡು ಆಫೀಸರ್ಸ್ ನಿಂತಿರ್ತಿದ್ರು. ಇದನ್ನು ಎತ್ತಬೇಡಪ್ಪ ದಣಿ, ನಾನು ಮಾಡಿಕೊಡ್ತೀನಿ, ಅದನ್ನ ಹೋಗಿ ಕೈ ಮುಗಿತೀವಿ, ಹೋಗ್ಬೇಡ, ಎತ್ತಬೇಡ, ಬೇಯಬೇಡ ನಮ್ಮನ್ನು ನಿಂದಿರ್ತಿದ್ರು. ಈಗ ನಾವು ಮಂತ್ರಿ ಇದ್ದರೂ ನಾನು ಮುಂದೆ ನಿಂದಿರಲಿಲ್ಲ. ಇದು ವ್ಯತ್ಯಾಸಗಳು. ಅದನ್ನು ಈ ಗೋರ್ಪಡೆ ಬಂದು ರಾಜೀವ್ ಗಾಂಧಿಗೆ ಏನು ತಲೆ ತಿಕ್ಕಿದ್ರು, ಯಾರ್ಯಾರು ತಿಕ್ಕಿದ್ರು ಗೊತ್ತಿಲ್ಲ. ಅದನ್ನು ತಗೊಂಡೋಗಿ ಶೆಡ್ಯೂಲ್ ಮಾಡಿ 3 ಟೈರ್ ಸಿಸ್ಟಮ್ ಮಾಡಿ ಆ ಸಿಸ್ಟಮನ್ನು ಹಾಳು ಮಾಡಿ ಬ್ಯೂರ ನೆಲಸಮ ಮಾಡಿಬಿಟ್ರು. ಈಗ ಯಾರನ್ನ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆದರೆ ಎದಕ್ಕಾಗಬೇಕಪ್ಪ ಅನ್ನೋ ಪರಿಸ್ಥಿತಿ ಬಂದೈತು. ಒಂದು 10 ಲಕ್ಷ ರೂಪಾಯಿ ಬರೋಂಗಿಲ್ಲ ನಿಮಗೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಧಿಕಾರಗಳೇ ಹೋಗ್ಬಿಟ್ಟವು ಈಗೆಲ್ಲ. ಹಾಗಾಗಿ ಇದನ್ನು ಕೆಡಿಸಿದವರು ಈ ಸರ್ಕಾರ. ಇವತ್ತು ಹೆಂಗಾಗಿದೆ ಅಂದರೆ, ನಿಮ್ಮ ಉರುಪು ನೋಡಿಬಿಟ್ರೆ ಯಾವಾಗಾರ ಎಲೆಕ್ಷನ್ ಬಂದಿತ್ತು, ಯಾವಾಗಾದ್ರ ಹನುಮಂತಪ್ಪನ ವಿಧಾನಸಭೆ ಕಳಿಸೇನೋ ಅನ್ನೋ ಆತುರದಲ್ಲಿದ್ದೀರಿ. ನೀವು ಆತುರದಲ್ಲಿದ್ದೀರಿ. ಇವತ್ತ ಎಲೆಕ್ಷನ್ ಆದ್ರೆ ಶಾಸಕ ಆಗೋದು ಗ್ಯಾರಂಟಿ. ಅಷ್ಟು ತಯಾರಾಗೈತಿ ಮಂದಿ. ನೀವು ಯೋಚನೆ ಮಾಡಬೇಡ್ರಿ. 3 ವರ್ಷ ಐತೆ ಅಂತ ಭಾಷಣ ಮಾಡ್ಯಾರ. 3 ವರ್ಷ ಇರ್ತೈತೆ ಅಂತ ನನಗಂತೂ ಅನ್ಸಬಲ್ದು. ಎಲ್ಲಿ ಬೇಕಲ್ಲಿ ಅಳ್ಳಾಡಕತ್ತಾವ. ಯಾರು ಎಲ್ಲಿ ಹೋಗ್ತಾರೋ, ಯಾವ ಕಲ್ಲು ಯಾವ ಕಟ್ಟಿಗೆ ಓತೈತೋ ಗೊತ್ತಿಲ್ಲ. ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು. ಹನುಮಂತಪ್ಪಣ್ಣ ತಯಾರಿರು, ತಯಾರಿರು. ಯಾವಾಗ ಬೇಕಾದರೂ ಬರ್ತೈತೆ ಚುನಾವಣೆ. ನೀನು ತಯಾರಿರ್ಬೇಕು. ನಂದೇನು 3 ವರ್ಷ ಇನ್ನೂ ಓದ್ ತಂದು ನಿಂದು ಹೋದ್ರೆ ಹೋಗ್ಲಿ, ನಮಗೊಂದಿಟ್ಟು ಬರಲಿ. ಸರ್ಕಾರ ಹೋದ್ರೆ ಸಾಕಾಗೈತೆ. ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ, ಎಂಥ ವ್ಯವಸ್ಥೆ ಇದ್ದಂಥ ಸರ್ಕಾರ ಇವತ್ತು ನಾವ್ಯಾರೂ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ. ಅವರ ಶಾಸಕರೇ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ. ಇವತ್ತು ನನಗೀಗ 67 ವರ್ಷ, ಸುಮಾರು 40-50 ವರ್ಷ ಅನುಭವ ಐತೆ ನನಗೆ. ರಾಜಕೀಯದ್ದು ನೋಡ್ಕೊಂತ ಬಂದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿನ ಬಿಟ್ಟು ಯಾವುದೋ ಒಬ್ಬ ಪಕ್ಷದ ಪದಾಧಿಕಾರಿ ಬಂದು ಇಲ್ಲಿ ಸರ್ವೆ ಮಾಡ್ತಾನೆ ಅಂದರೆ ಈತಂದು ಎಷ್ಟು ಕಿಮ್ಮತ್ತಿರ್ತೈತೆ ಮುಖ್ಯಮಂತ್ರಿದು. ಸಿದ್ದರಾಮಯ್ಯನವರಿಗೆ ಕಿಮ್ಮತ್ತ ಇಲ್ಲ. ಅದ್ರ ಮೇಲೆ ಅನುಮಾನ ಬಂದ್ಬಿಟ್ಟೈತೆ. ಬ್ಯಾರೆದವ್ರನ್ನ ಕರೆಸಿ, ಅವರೇ ಈಗ ವರ್ಕಿಂಗ್ ಚೀಫ್ ಮಿನಿಸ್ಟ್ರು, ಕೆಲಸ ಮಾಡೋ ಚೀಫ್ ಮಿನಿಸ್ಟ್ರು ಅವರು. ಈಗ MLAಗಳು ನಮಗೆ ಕೆಲಸ ಬೇಕಂತ ಇವ್ರ ಹತ್ರ ಹೋಗೋದಿಲ್ಲ, ಸಿದ್ದರಾಮಯ್ಯನವ್ರ ಹತ್ರ. ಅವ್ರು ಯಾರ್ರೀ ಪಾರ್ಟಿ? ಸೂರ್ಜೇವಾಲ್ ಅಂತ ಹೋಗ್ತಾರೆ. ಈಗ ಸೂರ್ಜೇವಾಲ್ ಅಂತ ಹೋಗಿ ನಮಗೆ ಕೆಲಸ ಕೊಡು, ಅದು ಕೊಡು ಅಂತ ಕೇಳ್ಬೇಕಂದ್ರೆ ಇದು ಒಬ್ಬ ಅಧಿಕೃತ ಮುಖ್ಯಮಂತ್ರಿ ಬಿಟ್ಟು ನೀವು ಮಾಡ್ತೀರಿ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಇದು? ಇದು ಸರಿಯಾದ ವ್ಯವಸ್ಥೆನಾ? ಪಾರ್ಲಿಮೆಂಟರಿ ಸಿಸ್ಟಮ್ ಇದು? ಅದು ಒಂದು ಹುದ್ದೆ, ಶಾಶ್ವತವಾಗಿ ಇರುವ ಮುಖ್ಯಮಂತ್ರಿ ಇರೋದೊಂದು ನೈತಿಕ ಹುದ್ದೆ. ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ಅಂದರೆ ಈ ಕಾಂಗ್ರೆಸ್ನವರಿಗೆ ಯಾರು ಹೋಗಿ ಪಾಠ ಹೇಳಬೇಕು? ಬರ್ತಾರೆ. ಈಗ ಮೊನ್ನೆ ಇಂಡಿಯಾಗೆ ಬಂದು ಇಂಡಿಯಾಗೆ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಇಲ್ಲೆಲ್ಲ ಅವರು ಒಂದು 50,000 60,000 ಮಂದಿನ ರೊಕ್ಕ ಕೊಟ್ಟು ಕರ್ಕೊಂಬಂದು ಕುಂದಿರ್ಸಿದ್ರು. ಈಗ ಹನುಮಂತಪ್ಪಣ್ಣ ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಇದ್ರ ತುಂಬ ಸ್ಟೇಜಿನ ತುಂಬ ಬಂದು ಕುಂತೀರಿ. ನೀವು ಸ್ವಂತ ಇಚ್ಛೆಯಿಂದ ಬಂದವರು, ಅವರು ಕರ್ಕೊಂಡು ಬಂದವರು ಅವ್ರ ಜೊತೆಗಿರ್ತಾರಂತ ಏನು ಗ್ಯಾರಂಟಿ ಇಲ್ಲ. ಈಗ ಇಲ್ಲೇನು ಬಂದಿರಲ್ಲ, ನೀವೆಲ್ಲರೂ ಹನುಮಂತಪ್ಪನ ಜೊತೆಗೆ ಇರ್ತೀರಿ ಅನ್ನೋದು ಗ್ಯಾರಂಟಿ ಐತಿ. ಈ ಬರೇ ಏನಾಗಿ ಹೋಗಿದೆ, ಸಿದ್ದರಾಮಯ್ಯ ಬಂದಾಗ್ಲಿಂದ ಮೊದಲನೇ ಸಲ ಬಂದ ಭಾಗ್ಯಗಳನ್ನು ಮಾಡಿದ. ಆ ಭಾಗ್ಯಗಳು ಮುಗಿಯೋದ್ರೊಳಗೆ ಈ ಸಲ ಬಂದ ಗ್ಯಾರಂಟಿಗಳನ್ನು ಹಿಡ್ಕೊಂಡು ಹೊಂಟಾರ. ಈ ಭಾಗ್ಯ ಗ್ಯಾರಂಟಿ ನಡುವೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಇದು ಪರಿಸ್ಥಿತಿ. ಬಡ ಪಾಪ ಅವರು ಹೆಂಗೋ ಮಾಡ್ತಿದ್ರು ತೆಲಂಗಾಣದವರು. ಈ ದೊಡ್ಡ ಮನುಷ್ಯ ನಮ್ಮ DK ಶಿವಕುಮಾರ್ ಹೋಗಿ ನಾನು ಮಾಡೀನಿ ನೀನು ಮಾಡಂತ ಅವನಿಗೆ ಹಚ್ಚಿ 5 ಗ್ಯಾರಂಟಿ ಕೊಡಿಸ್ಬಿಟ್ಟ. ಈಗ ಅವನಿಗೆ ಗೊತ್ತಾಗೈತೆ. ಈಗ ಅವನು ಬಂದು ಹೇಳಕೈತಾನ, ನನಗೆ ಮುಖ್ಯಮಂತ್ರಿ ಆಗತ್ತಾನ ಗೊತ್ತಿದ್ದಿಲ್ಲ ಈ ಪರಿಸ್ಥಿತಿ. ಈಗ ನಾನು ಅದನ್ನು ಕೊಟ್ಟರೆ ನನ್ನ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ಯಾರು ತೆಲಂಗಾಣದ ಮುಖ್ಯಮಂತ್ರಿ ರೆಡ್ಡಿ ಹೇಳ್ತಾರೆ.
ಇದು ಪರಿಸ್ಥಿತಿ. ಈಗ ಇವರು ಕೊಡಂಗಿಲ್ಲ ಅಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಗಂಟಲಾಗ ಸಿಕ್ಕಂಡೈತೆ. ಕೊಡಂಗಿಲ್ಲ ಅಂದ್ರೂ ತ್ರಾಸ ಐತೆ, ಕೊಡ್ತೀನಿ ಅಂದ್ರೂ ತ್ರಾಸ ಐತಿ ಇವ್ರಿಗೆ. ಆ ಕಡೆ ಈ ಕಡೆ ನೋಡು, ಈಗ ಮೊದಲು ತಿಂಗಳ ಕೊಡ್ತಿದ್ವಿ ಅಂದರು, ಈಗ 3 ತಿಂಗಳಿಗೋ 4 ತಿಂಗಳಿಗೋ ಯಾವಾಗ ಒಮ್ಮೆ ಹಾಕ್ತೀವಂತಾರೆ. ಅದು ಯಾವಾಗ ಹಾಕ್ತಾರ? ನಾಳೆಗೆ ZP ಎಲೆಕ್ಷನ್ ಬಂತಂದ್ರೆ 4 ತಿಂಗಳದ್ದು ಒಂದೇ ಸಲ ಹಾಕಿಬಿಡ್ತಾರೆ. ಹಾಕಿ ನಮಗೆ ಓಟ್ ಹಾಕ್ರಿ ಅಂತಾರೆ. ಬೈ ಎಲೆಕ್ಷನ್ಗಳು ಬಂದು 4 ತಿಂಗಳದ್ದು 6 ತಿಂಗಳದ್ದು ಹಾಕಿದರು. 6,000 8,000 ಕೊಟ್ಟು ಬಿಟ್ಟಿವಿ, ನೀವು ನಮಗೆ ಓಟ್ ಹಾಕ್ರಿ ಅಂದ್ರೆ ಅವಾಗ ಪಾಪ ಹೆಣ್ಮಕ್ಳು ಬಣ್ಮಕ್ಳು 4,000 ಬಂದವ್ಬಿಡು ಹಾಕಿಬಿಡಮ್ಮ ಅಂತ ಹಾಕಿದ್ರು. ಈಗ ಅನುಭವಿಸ್ತಾರೆ. ಅಮ್ಮ, ನೀವು ಆ ಭಾಗ್ಯಗಳು ಕೊಟ್ಟು ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಡಬಲ್ ಕಿತ್ಕೊಂಡಾರ. ಎಷ್ಟು ಏರಿದು ಕರೆಂಟ್ ಬಿಲ್ಲು ಹೇಳ್ಬಿಟ್ರು, ನುಡಿದಂತೆ ನಡೆದಿದ್ದೇವೆ. ಎಲ್ಲಪ್ಪ ನುಡಿದಂತೆ ನಡೆದಿ? ನಮಗೇನು ಹೇಳಿದ್ದಿ? ಎಲ್ಲರಿಗೂ ಕರೆಂಟ್ ಫ್ರೀ ಅಂತ ಹೇಳಿದ್ರು. ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ಕಾಕಾ ಪಾಟೀಲ್ ನಿನಗೂ ಫ್ರೀ, ಪೊಲೀಸ್ ಇನ್ಸ್ಪೆಕ್ಟರ್ ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂದರು. ಐತೆ ನೀಗ ಎಲ್ಲರಿಗೂ ಫ್ರೀ? ಎಲ್ಲೈತೆ? ನಮ್ಮೂರು 5,000 ಕರೆಂಟ್ ಬಿಲ್ ಬರೋದು ಈಗ 10,000 ಬರಕತ್ತೈತೆ ಇಲ್ಲ? ನಾ ಸುಳ್ಳು ಹೇಳಕತ್ತೀನಿ? ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತೀರೇನ್ರಿ? ಅದ್ರಾಗೇನು ಬರಕತ್ತಾವೆ ಇಲ್ಲ? ಅದು ಯಾರಿಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಸುಟ್ರೆ ಮಾತ್ರ ಫ್ರೀ, ಅದಕ್ಕಿಂತ ಜಾಸ್ತಿ ಹೋದ್ರೆ ಮೊದಲಿಂದ ಅಷ್ಟು ಹಾಕ್ತಾರಂತ. ಇದಿತ್ತು ಕಾರ್ಯಕ್ರಮ. ಭಾಗ್ಯ ಜ್ಯೋತಿ ಅಂತ ಕೊಟ್ಟಿದ್ವಿ. ಆ ಭಾಗ್ಯ ಜ್ಯೋತಿ ಅಂದ್ಬಿಟ್ಟಿದ್ರೆ ಮೊದಲನೇ ಮಾಡ್ಕೊಂತ ಹೋಗ್ತೀವಿ ಅಂದ್ರೆ ಆಗಿ ಹೋಗೋದು. ಸುಮ್ಮನೆ ಹೊಸ ಹೆಸರಿಟ್ಟು ಅದಕ್ಕೆ ಏನೇನೋ ಹೇಳಿ ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಭಾಷಣ ಮಾಡ್ತಾರೆ. ಎಲ್ಲಿ ನಡೆದಿರು ನುಡಿದಂತೆ? ಇವೆಲ್ಲವೂ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಬರ್ತಾವೆ. ಇದು ಪರಿಸ್ಥಿತಿ. ಇವತ್ತು ರಾಜ್ಯ ಅಧೋಗತಿಗೆ ಹೋಗಿದೆ. ಇವತ್ತು ನೌಕರರಿಗೆ ಸಂಬಳ ಇಲ್ಲ. ನಿನ್ನೆ ಸ್ಟ್ರೈಕ್ ಕೂತ್ಕೊಂಡಾರ ಇಲ್ಲಿ KSRTC ಎಂಪ್ಲಾಯೀಸ್, ಅವರಿಗೆ ಸಂಬಳ ಇಲ್ಲ. ಇದ್ರೇನೋ ಅಲ್ಲಿ ಯಾರು KSRT ಅವ್ರು ಅಲ್ಲಿ ಕರೆಯಕತ್ತಾನ, ನನ್ನ ಕರೆದ್ನ ಯಾರನ್ನ ಕರೆದ್ನ ಗೊತ್ತಿಲ್ಲ. ನಾನು ಕೈ ಎತ್ತಿದ KSRTC ಎಂಪ್ಲಾಯ್ ಅದ ನಾನು ಅನ್ಕೊಂಡೆ. ಇವತ್ತು ಅವ್ರಿಗೆ ಸಂಬಳ ಇಲ್ಲ, ಸ್ಟ್ರೈಕ್ ಕೂತ್ಕೊಂಡಾರ. ಇದು ಪರಿಸ್ಥಿತಿ. ಇಂಥ ಸರ್ಕಾರ, ನಾಚಿಕೆಗೇಡಿ ಸರ್ಕಾರ ಇರಬಾರ್ದು. ಈಗ ನಮ್ಮದು ಹೆಂಗಾಗೈತಿ ರೀ ಪರಿಸ್ಥಿತಿ ಅಂದರೆ, ಮೂಗು ಕೊಟ್ಟವ್ರನ್ನ ಮರೆತು ಬಿಡ್ತೀರಿ, ಮೂಗುತಿ ಕೊಟ್ಟವ್ರು ನೆನ್ಪಿಟ್ಕೊಂತೀರಿ. ಇದು ಆಗಬಾರ್ದು. ಇದು ದೇವೇಗೌಡರು ಕೊಟ್ಟ ಕೊಡುಗೆ. ಈ ಭಾಗಕ್ಕೆ ನೀರಾವರಿಯ ಕೊಡುಗೆ ಏನಾದರೂ ಕೊಟ್ಟಿದ್ರೆ ಅದು ದೇವೇಗೌಡರ ಕೊಡುಗೆ ಮಾತ್ರ. ಇವರೇನೂ ಮಾಡಿಲ್ಲ. ನಾವು ಮಾಡಿದ ಕಾರ್ಯಕ್ರಮಗಳನ್ನು ನಾವು ಮಾಡೀವಿ. ಯಾರ್ದೋ ಮಗನ ನಂದಂತ ಹೇಳ್ತಿರಲ್ಲ, ನಾಚಿಕಾಗೋದಿಲ್ಲ ನಿಮಗೆ? ನೀವು ಹಂಗೆ ನಂಬಿಡ್ತೀರಿ. ಮೂಗು ಕೊಟ್ಟ ದೇವೇಗೌಡರನ್ನ ಮರಿತೀರಿ, ಮೂಗುತಿ ಕೊಟ್ಟವ್ರಿಗೆ ಕೊಟ್ಟು ಬಿಡ್ತೀರಿ ಓಟು. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಮೂಗು ಕೊಟ್ಟ ಶಿವನ್ನ ಮರಿಬೇಡ್ರಿ, ದೇವ್ರನ್ನ ಮರಿಬೇಡ್ರಿ. ನಿಮಗೆ ಯಾರು ಕೃಷ್ಣಾ ಜಲಭಾಗ್ಯಕ್ಕೆ ಅವರು ಎಷ್ಟು ಕಷ್ಟಪಟ್ಟು ನೀರು ಕೊಟ್ಟಿದ್ದಾರೆ ಅನ್ನೋದು ನಮಗೂ ಗೊತ್ತು. ಅವರು ಮುಖ್ಯಮಂತ್ರಿಗಳಾದಾಗ ನೀರಿನ ಬಳಕೆ ಬಚಾವತ್ ಅವಾರ್ಡ್ ಪ್ರಕಾರ ಕಾಲಮಿತಿಯಲ್ಲಿ ನೀರನ್ನು ಬಳಸಬೇಕು. ಡ್ಯಾಮನ್ನು ಕಟ್ಟಿವಿ, ನೀರು ನಿಂದಿರಿಸಿವಿ, ಕಾಲುವೆಗಳಿರಲಿಲ್ಲ. ಆ ಕಾಲುವೆಗಳನ್ನು ಮಾಡದೇ ಇದ್ದರೆ ನೀರು ಮರು ಹಂಚಿಕೆ ಆಗಿ ಆಂಧ್ರಕ್ಕೆ ಹೋಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನೀರಾವರಿ ಬಾಂಡ್ಗಳನ್ನು ಎತ್ತುವ ಮೂಲಕ ಜಾಮ್ದಾರ್ ಅನ್ನುವ ಒಬ್ಬ ಅಧಿಕಾರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಲ್ಯಾಂಡ್ ಅಕ್ವಿಜೇಷನ್ ಅವರೇ ಮಾಡಬೇಕು, ಕಾಲುವೆನೂ ಅವರೇ ಮಾಡಿಸ್ಬೇಕು. ಆ ರೀತಿ ಕಾಲುವೆಯನ್ನು ಮಾಡಿಸಿದ್ದರಿಂದ ಇವತ್ತು ಈ ಭಾಗದ ನೀರಾವರಿ ಯೋಜನೆಗಳಿಗೆ ಚಾಲನೆ ಸಿಕ್ಕಿದೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಈ ಉರುಪು ಚುನಾವಣೆ ಯಾವತ್ತು ಬರುತ್ತೆ ಗೊತ್ತಿಲ್ಲ, ಅಲ್ಲಿವರೆಗೂ ಈ ಉರುಪು ಹಿಂಗೆ ಇರಲಿ. ಹನುಮಂತಪ್ಪನವ್ರದ್ದು ಯಾವಾಗ ಚುನಾವಣೆ ಬಂದರೂ ಹನುಮಂತಪ್ಪ ಅವ್ರನ್ನ ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನನ್ನು ಕರೆದು 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.